ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಫಯಾಜ್ಗೆ ಗಲ್ಲು ಶಿಕ್ಷೆ. ನೇಹಾ ಹಿರೇಮಠಳ್ನ 12 ಬಾರಿ ಬರ್ಬರವಾಗಿ ಇರಿದು ಕೊಂದಂತಹ ಫಯಾಜ್ಗೆ ಗಲ್ಲು ಶಿಕ್ಷೆ. ಅರೆ ಹೆಂಗ್ ಸಾಧ್ಯ? ಅವನೀಗ ಪೊಲೀಸರ ವಶದಲ್ಲಿದ್ದಾನೆ, ವಿಚಾರಣೆ ನಡೀತಾ ಇದೆ, ತನಿಖೆ ನಡೀತಾ ಇದೆ, ತನಿಖೆ ಆಗಬೇಕು, ಚಾರ್ಜ್ ಶೀಟ್ ಆಗಬೇಕು, ಕೋರ್ಟಲ್ಲಿ ವಿಚಾರಣೆ ಆಗಿ ಕೋರ್ಟಲ್ಲಿ ಶಿಕ್ಷೆ ಪ್ರಕಟ ಆಗಬೇಕಲ್ವಾ? ಹೀಗಿರುವಾಗ ಇದ್ದಕ್ಕಿದ್ದ ಹಾಗೆ ಗಲ್ಲು ಶಿಕ್ಷೆ ಅಂದರೆ ಹೆಂಗೆ ಸಾಧ್ಯ ಅದು? ಎಸ್, ನಿಮ್ಮ ಪ್ರತಿ ಪ್ರಶ್ನೆಗೂ ಈ ವಿಡಿಯೋದಲ್ಲಿ ಉತ್ತರ ಇದೆ. ಗಲ್ಲು ಶಿಕ್ಷೆ ಹೇಗೆ, ಗಲ್ಲು ಶಿಕ್ಷೆ ಯಾಕೆ, ಯಾವ ರೂಪದಲ್ಲಿ ಗಲ್ಲು ಶಿಕ್ಷೆ ತೀರ್ಮಾನ ಆಗ್ತಾ ಇದೆ. ಇನ್ ಫ್ಯಾಕ್ಟ್ ಜನ ಕೇಳ್ತಾ ಇದ್ದು ಅವನ್ನ ಎನ್ಕೌಂಟರ್ ಮಾಡಬೇಕು ಅಂತ. ಜನರ ಒತ್ತಾಯ ಇದ್ದದ್ದೇ ಅದನ್ನ ಎನ್ಕೌಂಟರ್ ಮಾಡಿ ಮುಗಿಸ್ಬೇಕು. ಯಾಕಂದ್ರೆ ಈ ರೀತಿ ಯಾರು ಕೂಡ ಯೋಚನೆಯನ್ನು ಮಾಡಬಾರ್ದು. ಒಬ್ಬ ಹೆಣ್ಣು ಮಗಳನ್ನ ಆ ರೀತಿ ಬರ್ಬರವಾಗಿ ಇರಿದು ಕೊಲ್ಲುವ ಆ ಕೃತ್ಯಕ್ಕೆ ಕೈ ಹಾಕುವಂತ ಆಲೋಚನೆಯನ್ನ, ಧೈರ್ಯವನ್ನ, ದುಸ್ಸಾಹಸವನ್ನ ಯಾರೂ ಮಾಡಬಾರ್ದು. ಅಂಥದ್ದೊಂದು ಭಯ ಹುಟ್ಟಬೇಕು ಅಂದ್ರೆ ಎನ್ಕೌಂಟರ್ ಮಾಡಬೇಕು ಅಂತೇಳಿ ಜನರ ಒತ್ತಾಯ ಇದ್ದಿದ್ದು. ಅದೇ ಕಾರಣಕ್ಕಾಗಿ ಅವ್ರು ಕೇಳ್ತಾ ಇದ್ದಿದ್ದು. ಆದ್ರೆ ಈಗ ಗಲ್ಲು ಶಿಕ್ಷೆ ಅನ್ನೋದು ಎಲ್ಲಿಂದ ಬಂತು? ಏಕಾಏಕಿ ಏನು ಗಲ್ಲು ಶಿಕ್ಷೆ ಅನೌನ್ಸ್ ಆಗಿರೋದಲ್ಲ. ಗಲ್ಲು ಶಿಕ್ಷೆ ಪ್ರಕ್ರಿಯೆಯ ಪ್ರಕಾರ ಕಾನೂನಾತ್ಮಕವಾಗಿ ವಿಚಾರಣೆ ನಡೆದು, ತನಿಖೆ ನಡೆದು, ಆರೋಪ ಪಟ್ಟಿ ಸಲ್ಲಿಕೆ ಆಗಿ, ಕೋರ್ಟ್ ಮುಂದೆ ಎಲ್ಲವೂ ಕೂಡ ವಿಚಾರಣೆ ಆಗಿ, ಅರೆ ಇಷ್ಟೆಲ್ಲ ಆಗ್ಲಿಕ್ಕೆ ಬಹಳ ಟೈಮ್ ಬೇಕಾಗುತ್ತಲ್ಲ? ಇಲ್ಲ, ಅದನ್ನು ಕೂಡ ಹೇಳಿದ್ದಾರೆ. 90 ರಿಂದ 120 ದಿನಗಳ ಒಳಗಾಗಿ ವಿಶೇಷ ಕೋರ್ಟ್ನಲ್ಲಿ ಈ ಪ್ರಕರಣಕ್ಕೆ ಅಂತಾನೆ, ಈ ಕೇಸ್ನ ಹ್ಯಾಂಡಲ್ ಮಾಡಲಿಕ್ಕೆ ಅಂತಾನೆ ಒಂದು ಸ್ಪೆಷಲ್ ಕೋರ್ಟ್ನ ಮಾಡಿ, ಅಲ್ಲಿ 90 ರಿಂದ 120 ದಿನ ಅಂದ್ರೆ 3 ರಿಂದ 4 ತಿಂಗಳ ಒಳಗಾಗಿ ಇಡೀ ವಿಚಾರಣೆಯನ್ನ, ಸಾಕ್ಷ್ಯವನ್ನ ಪೂರ್ಣ ಮುಗಿಸಿ ಶಿಕ್ಷೆಯನ್ನ ಪ್ರಕಟ ಮಾಡಬೇಕು. ಹಾಗೂ ಆ ಶಿಕ್ಷೆ ಗಲ್ಲು ಶಿಕ್ಷೆ ಆಗಿರಬೇಕು. ಆ ನಿಟ್ಟಿನಲ್ಲಿ ನಾವು ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋದನ್ನ ಬರೀ ಮಂತ್ರಿಗಳಲ್ಲ, ಉಪಮುಖ್ಯಮಂತ್ರಿಗಳಲ್ಲ, ಮುಖ್ಯಮಂತ್ರಿಗಳಷ್ಟೇ ಅಲ್ಲ, ಕಾಂಗ್ರೆಸ್ನ ಹೈಕಮಾಂಡ್, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ, ಇಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕೆ ಉಸ್ತುವಾರಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರಲ್ಲ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸ್ವತಃ ಅವರೇ ಹೇಳಿದ್ದಾರೆ. ಇಷ್ಟು ಡೀಟೇಲ್ಸ್ ನ ಹೇಳಿದ್ದಾರೆ ಅವರು. ನಾವು ಯಾವುದೇ ಕಾರಣಕ್ಕೂ ಕೂಡ ಫಯಾಜ್ನ ಸ್ಪೇರ್ ಮಾಡೋದಿಲ್ಲ. ಅವನ್ನ ರಕ್ಷಿಸುವಂತ ಪ್ರಯತ್ನವನ್ನ ಯಾರು ಮಾಡ್ಲಿಕ್ಕೆ ಬಿಡೋದಿಲ್ಲ. ಅವನಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಅಂದ್ರೆ ಗಲ್ಲು ಶಿಕ್ಷೆಯೇ ಆಗ್ಬೇಕು. ಆ ನಿಟ್ಟಿನಲ್ಲಿ ನೋಡಿ, ಸರ್ಕಾರನೇ ಈಗ ಈ ಕೇಸ್ ನಡೆಸೋದು ಸರ್ಕಾರ. ಸರ್ಕಾರಿ ಅಭಿಯೋಜಕರೇ ಹೋಗಿ ಅಲ್ಲಿ ವಾದವನ್ನ ಮಂಡಿಸ್ತಾರೆ. ಹೀಗಿರುವಾಗ ಸರ್ಕಾರ ಗಟ್ಟಿಯಾಗಿರ್ಬೇಕು ಈ ವಿಚಾರದಲ್ಲಿ. ಅದೇ ಕಾರಣಕ್ಕಾಗಿ ಕಾಂಗ್ರೆಸ್ನ ಹೈಕಮಾಂಡ್ನ ಧ್ವನಿಯಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಮಾತನ್ನು ಹೇಳಿದ್ದಾರೆ. ನಾವು ವಿಶೇಷ ಕೋರ್ಟ್ ಅನ್ನ ಸ್ಥಾಪನೆ ಮಾಡಿ ಅಲ್ಲಿ ವಿಚಾರಣೆಯನ್ನು ನಡೆಸಿ ಶೀಘ್ರಾತಿ ಶೀಘ್ರ ಗಲ್ಲು ಶಿಕ್ಷೆ ಆಗುವ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನವನ್ನ ಮಾಡಬೇಕು ಆ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಏನೇ ಆದ್ರೂ ಕಾನೂನಾತ್ಮಕವಾಗಿ ಆಗ್ಬೇಕು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಈಗ ಕಣ್ಣೆದುರುಗಡೆ ಚುನಾವಣೆ ಇದೆ ಅಂತ ಹೇಳಿ, ನಾಡಿದ್ದು ವೋಟಿಂಗ್ ಇದೆ ಅಂತ ಹೇಳಿ, ಎಲೆಕ್ಷನ್ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತ ಹೇಳಿ ಸದ್ಯಕ್ಕಷ್ಟೇ ಕಣ್ಣೊರೆಸುವ ರೀತಿಯಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ರೆ ಅದು ಬ್ಲಂಡರ್ ಆಗುತ್ತೆ. ನೋಡಿ, ಎಲೆಕ್ಷನ್ ಟೈಮಲ್ಲಿ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ನೇಹಾ ಹಿರೇಮಠ ಪ್ರಕರಣದ ವಿಚಾರದಲ್ಲಿ ಆ ರೀತಿ ಯಾವ ಕಾರಣಕ್ಕೂ ಮಾಡಬಾರ್ದು. ಯಾಕಂದ್ರೆ ಎಲ್ಲರೂ ನೋಡಿದ್ದಾರೆ, ಇಡೀ ರಾಜ್ಯ, ಇಡೀ ದೇಶ ನೋಡಿದೆ. ಆ CCTV ಫುಟೇಜು ಸ್ಪಷ್ಟವಾಗಿ ತೋರಿಸ್ತಾ ಇದೆ ಯಾವ ರೀತಿ ಅವನು ಇರಿದು ಕೊಂದ ಅನ್ನೋದು ಕಣ್ಣಿಗೆ ಕಟ್ಟದ ಹಾಗಿದೆ. ಹೀಗಿರುವಾಗ ಒಂದು ಸಮುದಾಯದ ಮತ ಕೈಬಿಟ್ಟು ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗ ಸದ್ಯಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಅನ್ನೋ ರೀತಿಯಲ್ಲಿ ಇದನ್ನೇನಾದ್ರೂ ಹೇಳಿದ್ರೆ ಅದರ ಪರಿಣಾಮವನ್ನು ಅವ್ರು ಎದುರಿಸಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಜಾತಿ, ಧರ್ಮ ಎಲ್ಲವನ್ನು ಮೀರಿ ಫಯಾಜ್ಗೆ ಶಿಕ್ಷೆ ಆಗಬೇಕು, ಆಗಲೇಬೇಕು ಒತ್ತಾಯನ ಮಾಡ್ತಾ ಇದ್ದಾರೆ. ಕಾರಣ ಏನಂದ್ರೆ ನೋಡಿ, ಇಂಥದ್ದನ್ನ ಯಾರು ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೂ ಇಂಥದ್ದು ರಿಪೀಟ್ ಆಗಬಾರ್ದು. ಪ್ರತಿಯೊಬ್ಬರಲ್ಲೂ ಒಂದು ಭಯ ಬರಬೇಕು. ಅದಕ್ಕೆ ಎನ್ಕೌಂಟರ್ ಮಾಡಿ ಅಂತ ಹೇಳಿದ್ದು, ಸುಮ್ಮನೆ ಅಲ್ಲ. ನೇಹಾ ಹಿರೇಮಠ ಫಯಾಜ್ ಲವ್ ಮಾಡ್ತಾ ಇದ್ರು, ಅವಳನ್ನ ದೂರ ಮಾಡಿದ್ದ, ಇವಳು ಅವನ್ನ ಅವಾಯ್ಡ್ ಮಾಡಿದ್ಲು, ಫೋನ್ ರಿಸೀವ್ ಮಾಡಲಿಲ್ಲ, ಅದಕ್ಕೆ ಕೊಲೆ ಮಾಡಿದ, ಯಾರು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಉಳಿದಿದ್ದು ಏನೇ ಇರಲಿ, ಕೊಂದಿದ್ದು ತಪ್ಪು, ಅವನಿಗೆ ಶಿಕ್ಷೆ ಆಗ್ಲೇಬೇಕು, ಕಾನೂನಾತ್ಮಕವಾಗಿ ಆಗ್ಬೇಕು. ಅದೇ ಕಾರಣಕ್ಕಾಗಿ ಜನ ಕೇಳ್ತಾ ಇದ್ದಿದ್ದು. ಇದಾದ್ರೆ ಈಗೇನು ಹೇಳಿದಾರಲ್ಲ, ಹೇಳಿದ ರೀತಿಯಲ್ಲಿ ವಿಶೇಷ ಕೋರ್ಟ್ ಸ್ಥಾಪನೆಯಾಗಿ 3 ರಿಂದ 4 ತಿಂಗಳ ಒಳಗಾಗಿ ಸಂಪೂರ್ಣ ವಿಚಾರಣೆಯನ್ನು ಮುಗಿಸಿ ಫಯಾಜ್ಗೆ ಶಿಕ್ಷೆ ಆದ್ರೆ ಇಡೀ ದೇಶಕ್ಕೆ ಒಂದು ಸಂದೇಶ ಹೋಗುತ್ತೆ. ಮತ್ತೆ ಅದು ಜನಶಕ್ತಿಯ ಗೆಲುವಾಗುತ್ತೆ, ಅದು ಜನರಿಗೆ ಸಿಕ್ಕಂತ ಗೆಲುವು. ಯಾಕಂದ್ರೆ ಜನ ಒತ್ತಾಯ ಮಾಡಿದ್ದು, ಆತನ ಎನ್ಕೌಂಟರ್ ಮಾಡ್ಬೇಕಂತ ಒತ್ತಾಯ ಮಾಡಿದ್ದು ಜನರೇ, ಆತನಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತ ಒತ್ತಾಯ ಮಾಡಿದ್ದು ಕೂಡ ಜನರೇ. ಈಗಲೂ ಕೂಡ ಜಸ್ಟಿಸ್ ಫಾರ್ ನೇಹಾ ಹಿರೇಮಠ ಟ್ರೆಂಡಿಂಗ್ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಜನರು ಈ ಕೇಸನ್ನ ತುಂಬಾ ಭಾವನಾತ್ಮಕವಾಗಿ ತೆಗೆದುಕೊಂಡಿದ್ರು. ಹೀಗಾಗಿ ನುಡಿದಂತೆ ನಡೆಯೋದಾದ್ರೆ ಇದ್ರಲ್ಲಿ ನಡೀಲಿ, ಇದಕ್ಕೆ ಶಿಕ್ಷೆ ಆಗ್ಲಿ, ಶಿಕ್ಷೆ ಆಗುವ ಮೂಲಕ ಜನರ ಪ್ರಶ್ನೆಗಳಿಗೆ ಉತ್ತರ ಸಿಗ್ಲಿ. ಆ ಒಂದು ಹೋಪ್ ಇಂದ ಈ ಸ್ಟೇಟ್ಮೆಂಟ್ ನಾವು ನೋಡ್ಲೇಬೇಕಾಗುತ್ತೆ. ಅದನ್ನ ಬಿಟ್ಟು ಬೇರೆ ದಾರಿ ಇಲ್ಲ. ಅಲ್ಲ, ನೀವ್ ಹೇಳಿ, ನಿಮ್ಮ ಪ್ರಕಾರ ಫಯಾಜ್ಗೆ ಗಲ್ಲು ಶಿಕ್ಷೆ, ಕಾನೂನಾತ್ಮಕವಾಗಿ ಗಲ್ಲು ಶಿಕ್ಷೆ ಕೊಡೋದು ಓಕೆನಾ, ಅಥವಾ ಇಲ್ಲ ಎನ್ಕೌಂಟರೇ ಮಾಡಬೇಕು ಅನ್ನುವಂತ ಒತ್ತಾಯ ಏನಿತ್ತು ಅದೇ ಸರಿ ಅಂತೀರಾ?
ಹಾಗೆ ಇವರ ಹೇಳಿಕೆ ಕೇವಲ ಎಲೆಕ್ಷನ್ ಅಂತೇಳಿ ಹೇಳಿಕೆ ಬಂದಿದೆ ಅನ್ಸುತ್ತಾ, ಇಲ್ಲ ಇಡೀ ರಾಜ್ಯದ ಧ್ವನಿ ಫಯಾಜ್ಗೆ ಶಿಕ್ಷೆ ಆಗಬೇಕು ಅನ್ನೋದು, ಅದಕ್ಕೋಸ್ಕರ ಹೇಳಿದ್ದಾರೆ ಮತ್ತು ಇದನ್ನು ಮಾಡಲೇಬೇಕಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.